ನಮಸ್ತೆ ವೀಕ್ಷಕರೇ, ಶುಭೋದಯ. ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರುಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಗುರು ಸಂಚಾರ ಅಂದರೆ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಈ ಗುರು ಸಂಕ್ರಮಣದ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಯಾವ್ಯಾವ ಲಗ್ನಗಳಿಗೆ ಏನೇನೆಲ್ಲ ಶುಭ ಫಲಗಳಿದೆ ಅನ್ನೋದರ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ಗುರುಗಳೇ. ಭಾಳಷ್ಟು ವಿಚಾರದಲ್ಲಿ ಮೊದಲಿಗೆ ಗುರುಗ್ರಹನ ಬಹಳ ಪ್ರಮುಖವಾಗಿ ತಗೊಳ್ತಾರೆ. ಗುರುಗ್ರಹ ಸಂಚಾರವನ್ನು ಗೋಚಾರದಲ್ಲಿ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಗೋಚಾರದಲ್ಲಿ ಗುರುಗ್ರಹ ಒಂದು ರಾಶಿಲಿ 1 ವರ್ಷ ಇರತಕ್ಕಂಥದ್ದು. ಆದರೆ ಈ ಸತಿ ಏನಾಗಿದೆ, ಕರ್ಕಾಟಕಕ್ಕೆ ಜೂನ್ 2ನೇ ತಾರೀಕು ಪ್ರವೇಶ ಆಗ್ತಕ್ಕಂಥ ಗುರು ಅಕ್ಟೋಬರಲ್ಲಿ ಮತ್ತೆ ಸಿಂಹರಾಶಿಗೆ ಪ್ರವೇಶ ಆಗಿ ಮತ್ತೆ ವಾಪಸ್ ಕರ್ಕಾಟಕಕ್ಕೆ ಬಂದು ಟು ಆ್ಯಂಡ್ ಫ್ರೋ ಆಗುತ್ತೆ. 1 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಭೂಮಿ ಮೇಲೆ ಆಗ್ತಕ್ಕಂಥದ್ದು ಒಂದು, ಅದು ಸಪ್ರೇಟಾಗಿ ಮಾಡೋಣ. ಇಂಡಿವಿಜುವಲ್ ಆಗಿ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಒಂದು ವಿಚಾರ ತಗೊಳ್ಬೇಕು ಅಂತಂದರೆ ಮೇಷ ಲಗ್ನದವ್ರಿಗೆ ಹೇಗಿರುತ್ತೆ. ಇಲ್ಲಿ ಮೇಷ ಲಗ್ನದವ್ರಿಗೆ 4ನೇ ಮನೆಗೆ ಸಂಚಾರ ಮಾಡ್ತಾರೆ. 4ನೇ ಮನೆ ಸಾಕಷ್ಟು ವಿಚಾರಕ್ಕೆ ಸಹಾಯ ಆಗುತ್ತೆ. ಆದರೆ ಯಾವುದೇ ಗೋಚಾರ ತಗೊಂಡಾಗ ನನ್ನ ಪ್ರಕಾರ ಗೋಚಾರದಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಗುರುದಶ, ಗುರುಭುಕ್ತಿ, ಗುರು ಅಂತರ್ಭುಕ್ತಿ ನಡೀತಾ ಇರಬೇಕು. ವಿಶೇಷವಾಗಿ ಗುರು ಅಂತರ್ಭುಕ್ತಿ ಜಾಸ್ತಿ ಎಫೆಕ್ಟ್ ಆಗುತ್ತೆ, ಅತ್ಯಂತ ಹೈಯೆಸ್ಟು. ಭುಕ್ತಿ ಸೆಕೆಂಡ್ ಲೆವೆಲಲ್ಲಿ ಎಫೆಕ್ಟ್ ಆಗುತ್ತೆ, ದಶ ಥರ್ಡ್ ಲೆವೆಲ್ ಆಗುತ್ತೆ. ಯಾವಾಗಲೂ ರಿವರ್ಸ್ ಎಫೆಕ್ಟು, ಟ್ರಾನ್ಸಿಟ್ ಅನ್ನೋದು ರಿವರ್ಸ್ ಎಫೆಕ್ಟ್ ಇರುತ್ತೆ. ಇದು ಮೊದಲನೇ ವಿಚಾರ. ಹಾಗೆ ಎಜುಕೇಷನ್ ಇರ್ತಕ್ಕಂಥವ್ರಿಗೆ ಹೇಗಿದೆ ಅಂತಂದರೆ 4ನೇ ಮನೆಗೆ ಹೋಗೋದ್ರಿಂದ ಮೇಷ ಲಗ್ನದವ್ರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಸಮಯ. ವಿದ್ಯಾರ್ಥಿಗಳಿಗೆ ತುಂಬ ಅದ್ಭುತವಾಗಿ ಎಕ್ಸಾಮಿನೇಷನ್ ಬರೀತಕ್ಕಂಥದ್ದು ಎಲ್ಲನೂ ಗುರುಭುಕ್ತಿ, ಗುರು ಅಂತರ್ಭುಕ್ತಿ ಇದ್ದರೆ ವಿಶೇಷವಾಗಿರ್ತಕ್ಕಂಥ ಫಲ. ವಿದೇಶ ಪ್ರಯಾಣ, ವಿದೇಶಕ್ಕೆ ಹೋಗಿ ಓದ್ತಕ್ಕಂಥದ್ದೆಲ್ಲ ಈ ವರ್ಷದಲ್ಲಿ ಪ್ಲ್ಯಾನ್. ಇನ್ನು ವೃತ್ತಿಯಲ್ಲಿರೋರ್ಗೆ ಬರೋಣ. ಈ ಒಂದು ಗುರು ಟ್ರಾನ್ಸಿಟ್ಟು ಮೇಷ ಲಗ್ನದವ್ರಿಗೆ ಹೇಗಿದೆ ಅಂತ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ 4ನೇ ಮನೆ ಯಾವಾಗಲೂ ಕೂಡ ವರ್ಕ್ ಫ್ರಮ್ ಹೋಮ್ ಅಂತ ನಾವು ಹೇಳ್ತೀವಿ. ಇವರಿಗೆ ಮನೇಲೇ ಇರ್ತಕ್ಕಂಥ ಆಸೆ, ಮನೆಯಿಂದನೇ ಕೆಲಸ ಮಾಡ್ತಕ್ಕಂಥ ಆಸೆ, ಅಥವಾ ಕೆಲಸ ಬಿಟ್ಟು ಮನೆಯಲ್ಲೇ ಏನಾದ್ರು ಮಾಡೋಣ ಅನ್ನೋ ಒಂದು ಅಭಿರುಚಿ ಜೂನ್ ನಂತರ ಪ್ಲ್ಯಾನ್ ಮಾಡೋದು. ಆಮೇಲೆ ಅಕ್ಟೋಬರ್ ಆದಮೇಲೆ ವೃತ್ತಿಯಲ್ಲಿ ಸ್ವಲ್ಪ ಸಮಸ್ಯೆ ಬರುತ್ತೆ. ಅಕ್ಟೋಬರ್ ಆದಮೇಲೆ ವೃತ್ತಿಯಲ್ಲಿ ಸಮಸ್ಯೆ. ಸೊ ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಪೀರಿಯಡ್ ಬರುತ್ತೆ ಮೇಷ ಲಗ್ನದವ್ರಿಗೆ. ಈ ಪ್ಲ್ಯಾನ್ ಮಾಡ್ತಾರೆ ಮತ್ತು ಕೆಲಸ ಕಳ್ಕೊಳ್ತಾರೆ. ಮತ್ತು ಅಕ್ಟೋಬರಿಂದ ಕೆಲವು ತಿಂಗಳು ಸ್ವಲ್ಪ ಡಿಸ್ಟರ್ಬೆನ್ಸ್ ಟೈಮ್. ಹಣಕಾಸು ವಿಚಾರ ಅಕ್ಟೋಬರ್ ಆದಮೇಲೆ ತುಂಬಾ ಟಫ್ ಇರುತ್ತೆ. ನಿಮ್ಮ ದಶ ಏನಾದರೂ ಗುರು ನಡೀತಾ ಇದ್ದಾಗ, ಭುಕ್ತಿ ಏನಾದರೂ ಗುರು ನಡೀತಾ ಇದ್ದಾಗ ಈ ಟ್ರಾನ್ಸಿಟ್ ಎಫೆಕ್ಟ್ ಆಗುತ್ತೆ. ಎಲ್ಲರಿಗೂ ಗುರು ಎಫೆಕ್ಟ್ ಮಾಡೋದಿಲ್ಲ, ನೆವರ್. ಎಲ್ಲರಿಗೂ ಎಫೆಕ್ಟ್ ಮಾಡೋಂಗಿದ್ರೆ ಎಲ್ಲರಿಗೂ ಒಂದೇ ರಿಸಲ್ಟ್ ಸಿಗಬೇಕು. ಮೇಷ ಲಗ್ನದಲ್ಲಿ ಕೋಟ್ಯಾಂತರ ಜನಸಂಖ್ಯೆ ಇದೆ, ಎಲ್ಲರಿಗೂ ಎಫೆಕ್ಟ್ ಮಾಡಬೇಕು. ಎಲ್ಲ ಲಗ್ನದವ್ರದ್ದಲ್ಲ. ಫಸ್ಟ್ ಮೇಷ ಲಗ್ನ ತೊಗೊಳ್ತೀವಿ, ಅದರೊಳಗಡೆ ಗುರುದಶ ತೊಗೊಳ್ತೀವಿ, ಅದರೊಳಗಡೆ ನಿಮ್ಮ ಗುರುವಿನ ಮೂಲ ಕಾಂಬಿನೇಷನ್ ತೊಗೊಂಡು ಇದನ್ನು ಒಂದು 25% ಆ್ಯಡ್ ಮಾಡ್ತೀವಿ. ಇಷ್ಟು ವಿಚಾರಗಳು ಅಲ್ಲಿ ತೊಗೊಳ್ಬೇಕು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೇಗಿದೆ? ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಈ ಫರ್ನಿಚರ್ ಸೇಲ್ಸು, ಕನ್ಸ್ಯೂಮರ್ ಡ್ಯೂರಬಲ್ಸ್ ಇರ್ತಕ್ಕಂಥದ್ದು, ಭೂಮಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವೆಹಿಕಲ್ ಡೀಲರ್ಸ್ಗಳಿಗೆ ತುಂಬ ಒಳ್ಳೆಯ ಸಮಯ. ಹಾಗೆ ಭೂ ಖರೀದಿ ಮತ್ತು ಸೇಲ್ಸ್ ಎಲ್ಲ ಉತ್ತಮವಾಗಿದೆ ಬಿಸ್ನೆಸ್ಸಲ್ಲಿ. ಇನ್ನು ಉಳಿದಿದ್ದೆಲ್ಲ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಬಿಸ್ನೆಸ್. ಹಾಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು ಬೇರೆ ಏರಿಯಾದಲ್ಲಿ ಸ್ವಲ್ಪ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ.
9 ಮತ್ತು 12ನೇ ಮನೆ ಅಧಿಪತಿಯಾಗಿರ್ತಕ್ಕಂಥದ್ದು ಸ್ವಲ್ಪ ಕಮ್ಮಿ ಇರೋದು. 4ರಲ್ಲಿ ಹೋದಾಗ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಎಲ್ಲಿ ಸ್ವಲ್ಪ ಕಮ್ಮಿ ಲಾಭ ಅಂತ ಹೇಳ್ತೀವಿ. ಇನ್ನು ಮೇಷಲಗ್ನದವ್ರಿಗೆ ಗುರು ಸಂಚಾರದಿಂದ ಭೂಮಿ ಖರೀದಿ ಯೋಗ ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಭೂಮಿ ಖರೀದಿ ಯೋಗ ಬರ್ತಾ ಇದೆ. ಯಾರ್ಯಾರು ಮೇಷಲಗ್ನ ಇರುತ್ತೋ ಗುರು ಏನಾರು ಅವ್ರಿಗೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಏನಾರು ಬಂದರೆ ಭೂಮಿ ಖರೀದಿ ಯೋಗ ಉತ್ತಮವಾಗಿರ್ತಕ್ಕಂಥ ಯೋಗ, ಒಳ್ಳೆ ಮನೆ ಕಟ್ಟೋ ಯೋಗ. ಈ ವರ್ಷದಲ್ಲಿ ಮೇಷಲಗ್ನದವರು ಮನೆ ಕಟ್ಟೋ ಯೋಗ. ಬಟ್ ನಿಮಗೆ ದಶಾದಲ್ಲೂ ಕೂಡ ಗುರು ಟ್ಯಾಲಿ ಆಗಬೇಕು. ಸೊ ಭಾಳ ಕೇರ್ಫುಲ್ಲಾಗಿ ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ದಶಾಭುಕ್ತಿ ಅಂತರ್ಭುಕ್ತಿ ಸಿಸ್ಟಮ್ನ ನೀವು ನೋಡ್ಕೋಬೇಕು. ಹಾಗೆ ವಿವಾಹದಲ್ಲಿ ಸ್ವಲ್ಪ ಮಟ್ಟಿಗೆ ಜೂನ್ ನಂತರ ವಿವಾಹದಲ್ಲಿ ಸಮಸ್ಯೆ, ಹೊಸ ಸಂಬಂಧಗಳು ಮುರಿದು ಬೀಳ್ತಕ್ಕಂಥ ಸಮಸ್ಯೆ ಆಗ್ತಕ್ಕಂಥದ್ದು. ಗುರು 4ನೇ ಮನೇಲಿ ಮಾತುಕತೆಯಿಂದ ಬ್ರೇಕ್ ಆಗುತ್ತೆ, ಎಂಗೇಜ್ಮೆಂಟಲ್ಲಿ ಬ್ರೇಕ್ ಆಗ್ತಕ್ಕಂಥದ್ದು. ಚೆನ್ನಾಗೆಲ್ಲ ಸೆಟ್ ಆಗಿತ್ತು, ಏನೋ ಮಾತು ಬಂದು ಎಲ್ಲ ಬ್ರೇಕ್ ಆಗೋಯ್ತು ಅಂತಕ್ಕಂಥದ್ದು ಇಲ್ಲಿ ನಮಗೆ ವಿಶೇಷವಾಗಿ ಕಂಡುಬರುತ್ತೆ. ಆಮೇಲೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಆಲ್ರೆಡಿ ವಿವಾಹ ಆಗಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ, ವಿವಾಹದಲ್ಲಿ ಆಸಕ್ತಿ ಕಮ್ಮಿ, ಪ್ರೀತಿ ಸ್ವಲ್ಪ ಕಮ್ಮಿ ಆಗ್ತಕ್ಕಂಥದ್ದು, ಮನೆ ಕಡೆ ಗಮನ ಜಾಸ್ತಿ, ಸಾಂಸಾರಿಕ ಜೀವನದಲ್ಲಿರ್ತಕ್ಕಂಥ ಮನೆ ಕಡೆ ಜಾಸ್ತಿ. ಬಟ್ ಆದರೆ ಪರ್ಸ್ನಲ್ ಆಗಿ ಇರ್ತಕ್ಕಂಥ ಒಂದು ರಿಲೇಷನ್ಶಿಪ್ ಭಾಳ ಕಮ್ಮಿ ಆಗ್ತಕ್ಕಂಥದ್ದು. ಇಷ್ಟು ಮದುವೆ ವಿಚಾರದ್ದು, ಮದುವೆ ಜೀವನದ್ದು. ಹಾಗೆ ನಾವು ಆರೋಗ್ಯ ಕಡೆ ಬಂದಾಗ 4ನೇ ಮನೆ ಉತ್ತಮವಾಗಿರ್ತಕ್ಕಂಥದ್ದಲ್ಲ. 4 ಅಂತ ಬಂದಾಗ ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ಚೆನ್ನಾಗಿಲ್ಲದೆ ಇದ್ದಾಗ ಜೂನ್ ಆದ ನಂತರ ಲೈಫ್ ಸ್ಟೈಲ್ ಡಿಸೀಸ್, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು, ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಕ್ಕಂಥದ್ದು. ಯಾಕೆಂದರೆ ಗುರು ಇದಕ್ಕೆಲ್ಲ ಕಾರಕ. ವೇಸ್ಟ್ ಲೈನ್ ಜಾಸ್ತಿ ಆಗ್ತಕ್ಕಂಥದ್ದೇ ಗುರು. ಸೊಂಟದ ಸುತ್ತಳತೆ ಹೆಚ್ಚಾಗ್ತಕ್ಕಂಥದ್ದು. ಸೊ ಇದರಿಂದ ಫ್ಯಾಟಿ ಲಿವರ್ ಆಗ್ತಕ್ಕಂಥದ್ದು, ಬ್ಲಾಕೇಜ್ ಆಗ್ತಕ್ಕಂಥದ್ದೆಲ್ಲನೂ ಕೂಡ ಗುರುಗ್ರಹದಿಂದ ಅಂತ ನಾವು ಇಲ್ಲಿ ವಿಶ್ಲೇಷಣೆ ಮಾಡ್ಬೋದು. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ದೀರ್ಘಕಾಲದ ಔಷಧಿಗಳನ್ನು ತಗೊಳ್ತಾ ಇರಬೇಕು. ಅಕ್ಟೋಬರ್ ನಂತರ ಸ್ವಲ್ಪ ಏನಾದರೂ ಒಂದು ಚೇತರಿಕೆ ಆಗ್ಬೋದು, ಒಂದು ಕೆಲವು ತಿಂಗಳು. ಮತ್ತೆ ವಾಪಸ್ ಬಂದಾಗ ಮತ್ತೆ ಅದೇ ತ್ರಿಶಂಕು ಸ್ಥಿತಿಯಾಗಿರ್ತಕ್ಕಂಥದ್ದು. ಹಾಗೇನು ಓವರಾಲ್ ನೋಡಿದ್ರೆ ಗುರು 4ರಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ, ಹೊಸ ಕಲಿಕೆ, ಹೊಸ ವಿಚಾರ, ಉಚ್ಚಸ್ಥಾನ ಅಂತ ಕರೆದ್ರೂ ಕೂಡ 4ನೇ ಮನೆ ಅಂತ ತಗೊಳ್ತೀವಿ. ಉಚ್ಚಸ್ಥಾನ ಅಂದ ತಕ್ಷಣ ಎಲ್ಲನೂ ಒಳ್ಳೆಯದಾಗಲ್ಲ. ಯಾವ ಮನೇಲಿ ಕೂತ್ಕೊಂಡಿದ್ದಾನೋ, ಎಲ್ಲಿ ಉಚ್ಚನಾಗಿದ್ದಾನೋ ಅಲ್ಲಿ ಉಚ್ಚ ವಿಚಾರಗಳನ್ನ ಕೊಡ್ತಾನೆ. ಆದರೆ ಮೂಲ ಜಾತಕದಿಂದ ಇದನ್ನು ಆ್ಯಡ್ ಮಾಡ್ಕೋಬೇಕು ಹೊರತು ಮೂಲ ಜಾತಕದಲ್ಲಿ ಸಮಸ್ಯೆ ಇದ್ದು ಇಲ್ಲಿ 4 ಬಂದಿದ್ದರೆ ಅವಾಗ ಕಷ್ಟ. ಮೂಲ ಜಾತಕ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ವಿಶೇಷವಾಗಿ ಈ ಗುರು 4ನೇ ಮನೆ ಸಂಚಾರ ಮಾಡೋದ್ರಿಂದ ಮೇಷಲಗ್ನದವರಿಗೆ ಒಂದು ಪರಿಹಾರ. ನಿಮ್ಮ ತಾಯಿಗೆ ಒಂದು ಸೀರೆ ಕೊಡ್ತಕ್ಕಂಥದ್ದು, ಎಸ್ಪೆಷಲಿ ಅದರಲ್ಲೂ ಕೂಡ ಹಳದಿ ಸೀರೆಯನ್ನು ಯಾವುದಾದ್ರು ಒಂದು ಗುರುವಾರ ಜೂನ್ 2ರ ನಂತರ ಸ್ವಲ್ಪ ನಿಮಗೆ ನೆಗೆಟಿವ್ ಎಫೆಕ್ಟ್ ಎಲ್ಲ ಗುರುವಿಂದ ಕಮ್ಮಿ ಆಗುತ್ತೆ. ಮೇಷಲಗ್ನದವ್ರಿಗೆ ಒಂದು ತಾಯಿಗೆ ಸೀರೆ ಕೊಡ್ತಕ್ಕಂಥದ್ದು. ತಾಯಿ ಇಲ್ಲ ಅಂತಂದರೆ ತಾಯಿ ಸಮಾನವಾಗಿರ್ತಕ್ಕಂಥವ್ರಿಗೆ ಒಂದು ಉಡುಗೊರೆಯಾಗಿ ಒಂದು ಸೀರೆ ಕೊಟ್ಟಲ್ಲಿ 4ನೇ ಮನೇಲಿರ್ತಕ್ಕಂಥ ಎಲ್ಲ ನೆಗೆಟಿವಿಟಿ, ದೋಷ ಅಂತ ಏನು ಕರಿತೀವಿ ಅದೆಲ್ಲ ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಮಲಗೋ ಸಮಯದಲ್ಲಿ ನಿಮ್ಮ ಪಕ್ಕದಲ್ಲಿ ಯಾರು ಮೇಷಲಗ್ನ ಇರ್ತಾರೆ, ಗುರು ಉತ್ತಮವಾಗಿ ಗುರುದಶ, ಗುರುಭುಕ್ತಿ, ಗುರು ಅಂತರ್ಭುಕ್ತಿ ನಡೀತಾ ಇದೆ, ಸ್ವಲ್ಪ ಎಫೆಕ್ಟ್ ಅನ್ನಿಸ್ತಾ ಇದೆ ಅಂತಂದಾಗ ಮಲಗೋ ಪಕ್ಕದಲ್ಲಿ ಕೆಲವು ಓದುವ ಪುಸ್ತಕಗಳನ್ನ ಇಟ್ಟು ಮಲ್ಕೊಳ್ಳಿ. ಸ್ವಲ್ಪ ರೆಫರ್ ಮಾಡಿಬಿಟ್ಟು ಆಮೇಲೆ ಇಟ್ಬಿಟ್ಟು ಮಲ್ಕೋಬೇಕು. ಸುಮ್ಮನೆ ಅಲ್ಲಿ ಇಟ್ಟರೆ ಆಗಲ್ಲ. ಯಾವುದಾದ್ರು ಪುಸ್ತಕ ಆಗಿರ್ಬೋದು, ಅದು ರಾಮಾಯಣ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ಯಾವುದಾದ್ರು ವಿಜ್ಞಾನದ ವಿಚಾರ ಆಗಿರ್ಬೋದು, ಯಾವುದಾದ್ರು ವಿಚಾರ ಆಗಿರ್ಬೋದು, ಉತ್ತಮ ವಿಚಾರ ಇರತಕ್ಕಂಥದ್ದು, ಸ್ಟೋರಿಗಿನ ಹೆಚ್ಚಾಗಿ ವಿಚಾರ ಇರತಕ್ಕಂಥ ಪುಸ್ತಕ ನಿಮ್ಮ ಮಲಗುವ ಪಕ್ಕದಲ್ಲಿಟ್ಟು ಪ್ರತಿನಿತ್ಯ ಸ್ವಲ್ಪ ನೋಡಿ ಒಂದು 5 ಮಿನಿಟ್ಸ್ ಮಲಗಿ 4ನೇ ಮನೆ ಒಳ್ಳೆಯದಾಗುತ್ತೆ. ಇಷ್ಟು ಮೇಷ ಲಗ್ನದವ್ರಿಗೆ. ಇನ್ನು ಮಿಕ್ಕಿದ ಲಗ್ನದವರು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ. ಖಂಡಿತ.
ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮೇಷ ಲಗ್ನದವರಿಗೆ ಯಾವೆಲ್ಲ ಫಲಾನುಫಲಗಳಿದೆ, ಏನು ಪರಿಹಾರ ಭಾಗವಾಗಿ ಮಾಡ್ಕೋಬೇಕು ಅನ್ನೋದನ್ನ ಗುರುಗಳು ತಿಳಿಸಿದ್ರು. ಎಸ್ ಕರೆ ಮಾಡಿ ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಮನೆ ಮಕ್ಕಳು ಮದುವೆ ಯಾವುದೇ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಬೇಕಾ? ನಕ್ಷತ್ರ ನಾಡಿ ಕಾರ್ಯಕ್ರಮ ನೋಡಿ ಕರೆ ಮಾಡಿ ಮಾತನಾಡಿ ಗುರೂಜಿಯವರೊಟ್ಟಿಗೆ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸ್ತಾ ಹೋಗೋಣ. ಇವಾಗ ನಿಮ್ಮ ಕೆಲಸ, ನೀವು ಕರೆ ಮಾಡಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ. ಅದಕ್ಕೂ ಮುನ್ನ ಕೈಲಾಶ್ ಯಂತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ವಿಡಿಯೋ ಇದೆ, ನೋಡ್ಕೊಂಡ್ ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ ವಾಸ್ತು ದೋಷಗಳನ್ನು ಸರಿಪಡಿಸಿ ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರ ನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಹಿಂದೆ ಆರ್ಡರ್ ಮಾಡಿ. ವೀಕ್ಷಕರೇ, ನೋಡಿದ್ರಲ್ಲ, ಕೈಲಾಶ ಯಂತ್ರವನ್ನ ನೀವು ಕೂಡ ಸ್ಥಾಪನೆ ಮಾಡಬಹುದಾಗಿದೆ, ಪೂಜೆ ಮಾಡಿ ಫಲಾನುಫಲನ ಕೂಡ ಪಡಿಬಹುದಾಗಿದೆ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು ಹೇಳಿಮಾ. ನನ್ನ ಹೆಸರು ಗಂಗಾ ಅಂತ. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು ಗಂಗಾ ಅವರೇ? ಮೇಡಮ್, ನಂದೇ ಇದು ಒಂದ್ ಸ್ವಲ್ಪ ಪ್ರಾಪರ್ಟಿ ಬಗ್ಗೆ ಕೇಳ್ಬೇಕಾಗಿತ್ತು. ಹಾಗಾದ್ರೆ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 24 ಮೇಡಮ್. 24. ಓಕೆ. ಪ್ರಾಪರ್ಟಿ ಅಂದ್ರೆ ತಗೊಳ್ತಾ ಇದ್ದೀರಾ ಅಥವಾ ಮಾಡ್ತಾ ಇದ್ದೀರಾ? ಇಲ್ಲ, ಅದು ಕೋರ್ಟಿಗೆ ಹಾಕಿದ್ದಾರೆ. ಸ್ವಲ್ಪ ಅದು ಕೋರ್ಟ್ ಅಲ್ಲಿದೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಹಾ, ನಮಸ್ಕಾರ. ನಮಸ್ತೆ ಗುರುಗಳೇ. ವ್ಯಾಜ್ಯದ ವಿಚಾರದಲ್ಲಿ, ಪ್ರಾಪರ್ಟಿ ವಿಚಾರದಲ್ಲಿ ನೀವು ಇಲ್ಲಿ ನೋಡ್ಬೋದು, 3ನೇ ಮನೆ ಪ್ರಾಪರ್ಟಿ ನಿಮಗೆ ಕೈಗೆ ಸಿಗೋದಿಲ್ಲ ಅಂತ ಹೇಳಿ ಪ್ರಶ್ನಾಶಾಸ್ತ್ರ ಬರ್ತಾ ಇದೆ. ಇದರಿಂದ ಇಲ್ಲಿ ಬಾಧಕ ಮಾರಕ ಆಗಿರ್ತಕ್ಕಂಥ ಗುರು 3-12 ಅಂತ ಬಂದಾಗ ಪ್ರಾಪರ್ಟಿ ವಿಚಾರದಲ್ಲಿ ವ್ಯಾಜ್ಯದಲ್ಲಿ 6ನೇ ಮನೆ ನೋಡ್ತೀವಿ. ವ್ಯಾಜ್ಯದಲ್ಲಿರ್ತಕ್ಕಂಥ 3ನೇ ಮನೆ ಮಾತುಕತೆಯಿಂದ ಮಾತ್ರ ಏನಾದರೂ ಸ್ವಲ್ಪ ಕೊಡ್ಬೋದು, ನಿಮ್ಮ ಕಡೆ ಬರೋದು ಸ್ವಲ್ಪ ಕಷ್ಟವೇ ಅಂತ ಗ್ರಹಸ್ಥಿತಿಗಳು ಹೇಳ್ತಾ ಇದ್ದಾವೆ. ಏನು ಸಮಸ್ಯೆ ಆಗಿದೆ ಹೇಳಿ ಇದ್ರೆ ಲೈನಲ್ಲಿ. ಸಮಸ್ಯೆ ಸರ್, ಅದು ಕೋರ್ಟಿಗೆ ಹಾಕಿದ್ದಾರೆ. ಈಗ ಅದು ಕೋರ್ಟ್ ಏನಾಗಿದೆ ರೀ? ಫಸ್ಟ್ ಹೇಳಿ, ಆ ಸೈಟ್ ಯಾರ್ದು, ಯಾಕೆ ನೀವು ಕೋರ್ಟ್ಗೆ ಹಾಕೊಂಡಿದ್ದೀರಾ, ಯಾರ್ದು ಸಮಸ್ಯೆ, ಹಂಗೆ ಹೇಳಿ ನೀಟಾಗಿ. ಇದು ಇಂಥದ್ದಿತ್ತು, ಹಿಂಗಾಯ್ತು ಅಂತ ಸ್ಟೋರಿ ಹೇಳಿ. ಇದು ನಾದ್ನಿ ಗಂಡ ಹಾಕಿದಾರ, ಯಜಮಾನ್ರ ತಂಗಿ ಗಂಡ ಹಾಕಿದ್ದಾರೆ. ಯಜಮಾನ್ರ ನಮ್ಮ ತಂಗಿ ಗಂಡ, ಯಜಮಾನ್ರ ಹೆಸರಲ್ಲೇ ಇದೆ. ಹಾ, ತಂಗಿ ಗಂಡ. ಓಕೆ, ಅದೇ ನಮ್ಮ ಯಜಮಾನ್ರ ಹೆಸರ್ಲೇನೆ ಇದೆ. ಅದು ಇಷ್ಟು ವರ್ಷನೂ ಅವರೇ ಮಾಡ್ತಿದ್ರು. ಈ ವರ್ಷ ನಾವು ತಗೊಂಡು ನಮ್ದೇ ಇದೆ ಎಲ್ಲ. ಯಜಮಾನ್ರಿಂದ ನಂದು ಮಕ್ಕಳದು ಬಂದಿದೆ. ಅದಕ್ಕೆ ಏನಂತ ಹಾಕಿದಾರ ಕೇಸು? ಇದು ಎಲ್ಲರಿಗೂ ಡಿವೈಡ್ ಆಗ್ಬೇಕು ಅಂತ. ಅದು ಯಾರಿಂದ ಬಂದಿರೋದು ಆಸ್ತಿ? ಯಜಮಾನ್ರಿಂದ ಬಂದಿದ್ದು. ಯಾವ ಯಜಮಾನ್ರಿಂದ? ನಮ್ಮ ಯಜಮಾನ್ರು ಸ್ವಯಾರ್ಜಿತ ಇದೆ. ನಮ್ಗೆ ಎಲ್ಲರಿಗೂ ಹೋಗ್ಬೇಕು ಅಂತ ಕೋರ್ಟ್ ಏನ್ ಮಾಡ್ತಾ ಇದೆ? ಕೋರ್ಟಿಗೆ ಹಾಕದ್ಮೇಲೆ ಕೋರ್ಟ್ ಏನ್ ಹೇಳ್ತಾ ಇದೆ? ಕೋರ್ಟ್ ಇಂದ ಕೇಸ್ ನಡೀತಾ ಇದೆ. ಈಗ ಬಿತ್ತಿ ಬೆಳೆಯಕ್ಕೆ ಎಷ್ಟು ವರ್ಷದಿಂದ ನಡೀತಾ ಇದೆ? ಎಷ್ಟು ದಿವಸದಿಂದ ನಡೀತಾ ಇದೆ? ಇದು ಸುಮಾರು 1 ವರ್ಷ ಆಯ್ತು ಅವರು ಕೋರ್ಟಿಗೆ ಹಾಕಿ. ಈಗ ನಮ್ ಕಬ್ಜಾ ನಾವು ತಗೊಂಡಿದೀವಿ, ನಾವೇ ಬಿತ್ತಬೇಕು, ಬೆಳಿಬೇಕು. ಕೋರ್ಟ್ ಅಲ್ಲಿ ಏನ್ ಆಗ್ಲಿ ಅಂತ ಹೇಳಿದ್ರು ಕೂಡ ಅಲ್ಲಿ ಹೊಲದಾಗಿದ್ದವರಿಗೆ ಬಿತ್ತಬೇಡ್ರಿ, ಬೆಳಿಬೇಡ್ರಿ, ಅದು ಕೋರ್ಟ್ ಅಲ್ಲಿ ಇದೆ, ಸಿವಿಲ್ ಅಲ್ಲಿ ಇದೆ. ಅವ್ರದ್ದು ಇದೆ ಸಿವಿಲ್ ಅಲ್ಲಿ, ನಮಗ್ ಬಂದದ್ದು ಇದೆ ಸರ್. ಸೊ ಇದರಲ್ಲಿ 3ನೇ ಮನೆ ಬಂದಿರೋದ್ರಿಂದ ಇಲ್ಲಿ 2 ಅಂತ ಬಂದಾಗ ಕಾಸಲ್ಲಿ ಸ್ವಲ್ಪ ಡೀಲ್ ಮಾಡ್ಕೊಳ್ಳಿ. ತುಂಬ ಬೆಲೆ ಬಾಳಿದ್ರೆ ಅಲ್ಲಿ ಹೋಗ್ಬಿಟ್ಟು ಕೋರ್ಟಲ್ಲೆಲ್ಲ ಕೊಡೋ ಬದಲು ಕಾಂಪ್ರಮೈಸ್ ಮಾಡಿಕೊಂಡು ಇಷ್ಟು ದುಡ್ಡು ಅಂತ ಕೊಡಿ. ಈಗ ನಿಮ್ಮ ಯಜಮಾನ್ರ ತಂಗಿ ಅಂತೀರಾ, ತಂಗಿ ಮತ್ತು ನಿಮ್ಮ ಯಜಮಾನ್ರ ಸಂಬಂಧ ಚೆನ್ನಾಗಿಲ್ವಾ? ಇಲ್ಲ ಸರ್, ಈಗ ಈ 1 ವರ್ಷದಿಂದ ಎಲ್ಲ ಹದಗೆಟ್ ಬಿಟ್ಟಿದೆ. ಇದು ಅವ್ರು ಕೂತ್ಕೊಂಡು ನಮಗ್ ಮಾತಾಡ್ಲಿಲ್ಲ, ಹಿಂಗ್ ಬೇಕು ಮಾಡ್ಬೇಕು ಅಂತ. ಅವ್ ಡೈರೆಕ್ಟ್ ಕೋರ್ಟಿಗೆನ ಹಾಕೊಂಡ್ಬಿಟ್ಟ. ಏನು ಆಗಲ್ಲ. ಇದು 3ನೇ ಮನೆ ಆಸ್ತಿ ವಿಚಾರದಲ್ಲಿ ಅಂತ ಬರುತ್ತೆ. ಆದರೆ ಆಸ್ತಿ ವಿಚಾರ ಎಲ್ಲಿಗೂ ಹೋಗಲ್ಲ, ಅವ್ರಿಗೂ ಹೋಗಲ್ಲ, ನಿಮಗೂ ಬರಲ್ಲ. ಅಂದರೆ ನಿಮ್ದು ಹೆಂಗಿರುತ್ತೆ ಅವ್ರದ್ದು. ಈ ಗಲಾಟೆ ವಿಚಾರದಲ್ಲಿ 3ನೇ ಮನೆ ಬಂದಾಗ ಗುರುವಿಗೆ ದಾನ ಮಾಡಿ. ದುಡ್ಡಿನ ವಿಚಾರ ಅಂತ ಕೊನೆಗೆ ನಾನು ಸಜೆಷನ್ ಮಾಡ್ತೀನಿ. 2 ಅಂದರೆ ಹಣದ ವಿಚಾರ. ಸ್ವಲ್ಪ ಇಷ್ಟು ಅಂತ ಬರೆಸ್ಕೊಂಡು ಇಷ್ಟು ಅಂತ ಕೊಟ್ಟರೆ ಆಗುತ್ತೆ. ಬಟ್ ಯಾಕೆ ಕೊಡಬೇಕು ಅನ್ನೋದು ಒಂದು ಬರುತ್ತೆ, ಅದು ನಿಜ.
ನಾವು ಮಾಡಿರೋ ಆಸ್ತಿ ಅವ್ರು ಹೆಂಗೆ ಕೇಸಕ್ಕಾಗತ್ತೆ? ಒಂದು ನನಗೆ ಆಶ್ಚರ್ಯ ಏನು ಅಂತಂದರೆ, ಗ್ರಹಗಳ ಹಣೆ ಬರಬಹು ಏನೋ ಗೊತ್ತಿಲ್ಲ, ಇವರು ಸ್ವಯಾರ್ಜಿತ ಅಂತಾರೆ. ಅವ್ರು ಏನಂತ ಕೇಸ್ ಹಾಕಿದ್ದಾರೆ ಗೊತ್ತಿಲ್ಲ. ಏನಂತ ಕೇಸ್ ಹಾಕಿದಾರಮ್ಮ? ಹೆಣ್ಮಕ್ಳಿಗೆ ಬೇಕು ಅಂತ ಕೇಸ್ ಹಾಕಿದಾರೆ. ನನಗೆ ಒಟ್ಟಿನಲ್ಲಿ ದುಡ್ದಿರೋದು ಹೆಣ್ಮಕ್ಳಿಗೆ ಯಾಕೆ ಕೊಡ್ಬೇಕು? ಅದೇನು ಅರ್ಥನೇ ಆಗ್ತಲ್ಲ. ಎಲ್ಲೋ ಅವ್ರ ತಂದೆಯಿಂದ ಬಂದಿದ್ಯಾ? ಅದು ಎಲ್ಲೋ ಒಂದ್ ಕಡೆ ಮೂಲ ನಾವು ನೋಡ್ಬೇಕಲ್ಲ, ಗೊತ್ತಾಗಬೇಕಲ್ಲ. ಹೌದು ಸರ್, ಅವ್ರ ಅಪ್ಪಂದು ಸ್ವಯಾರ್ಜಿತ, ಅಪ್ಪಂದು ಮಗನಿಗೆ ಸ್ವಯಾರ್ಜಿತ. ಆಮೇಲೆ ನಮಗೆ ಮತ್ತೆ ಈಗ ದಾರಿಗೆ ಬರ್ತಾ ಇದ್ರೆ ಕರೆಕ್ಟ್ ಆಗಿ. ಅವಾಗ್ಲೇ ಏನ್ ಹೇಳಿದ್ರಿ, ನಮ್ಮ ಯಜಮಾನ್ರೆ ಎಲ್ಲ ದುಡ್ದಿದ್ದು ಅಂತಲ್ವಾ? ಇಲ್ಲ ಸರ್, ಅಪ್ಪನಿಂದ ಬಂದದ್ದು ಅದು. ಅಪ್ಪಂದು ಸ್ವಯಾರ್ಜಿತ, ಆಮೇಲೆ ಮಗನಿಗೆ ಮಾಡಿದ್ದಾರೆ. ಇವೆಲ್ಲ ಇಲ್ಲಿ ಗ್ರಹಗಳು ಸುಳ್ಳು ಹೇಳೋದೇ ಇಲ್ಲ. ಅದಕ್ಕೆ ಯೋಚನೆ ಮಾಡಿದ್ರೆ ಈಗ 3 ಹೆಂಗ್ ಬಂತಿದ್ದು? 3 ಅಂದ್ರೆ ಆಸ್ತಿ ಸ್ವಲ್ಪ ಕಷ್ಟ ಅಲ್ಲ. ಸ್ವಯಾರ್ಜಿತ ಅಂದ್ರೆ ದುಡ್ಡು ಕೊಡ್ಲೇಬೇಕು. ಹಂಗಾರೆ ನೀವೂ ಎಲ್ಲ ಯಾಕೆ ಕೊಡಬೇಕು ಅಂತ ನೀವು ಇದ್ದೀರೇನೋ? ಹಕ್ಕು ಪ್ರಕಾರ ನಿಮ್ಮ ಮನೆ ಕಡೆ ಬಂದರೆ ಏನು ಮಾಡ್ತೀರಾ? ನಿಮ್ಮ ತಾಯಿ ಮನೆ ಕಡೆ ಬಂದರೆ ನೀವು ಕೇಸ್ ಹಾಕಲ್ವಾ? ಅವ್ರಿಗೊಂದು ನ್ಯಾಯ, ನಿಮ್ಗೊಂದು ನ್ಯಾಯ ಅಲ್ವಾ? ಕೂತು ಮಾತಾಡಿದ್ರೆ ಮಾತುಕತೆ, ಡಿಸ್ಕಷನಿಂದ ಬಗೆಹರಿಯುತ್ತೆ. ಅರ್ಥ ಆಯ್ತಾ? ಡಿಸ್ಕಷನ್ ಇಲ್ಲಿ ಬರೆದಿದೆ, ನೆಗೋಷಿಯೇಷನ್ ಇನ್ ಲೀಗಲ್ ಕೇಸಸ್ ಅಂತ ಬರೆದಿದೆ. ಆ ಲೀಗಲ್ ಕೇಸಸ್ಸಲ್ಲಿ ನೆಗೋಷಿಯೇಷನ್ ಮಾಡಿದ್ರೆ ಸಕ್ಸಸ್ ಆಗುತ್ತೆ. 2 ಅಂತಂದರೆ ನ್ಯೂಟ್ರಲ್ ಇನ್ ಲೀಗಲ್ ಕೇಸಸ್, ಟ್ರಬಲ್ ಇನ್ ಅಪೋನೆಂಟ್ಸ್ ಅಷ್ಟೇ. ಸೆಟಲ್ಮೆಂಟ್ ಇಂಡಿಕೇಟೆಡ್, ನಾನು ಅದನ್ನು ಹೇಳಿದ್ದೇನೆ ನಿಮ್ಗೆ ಹೇಳಿರೋದು. ಸೆಟಲ್ಮೆಂಟ್ ಆಗುತ್ತೆ. ಆಬ್ವಿಯಸ್ಲಿ ಎಲ್ಲರಿಗೂ ಬರುತ್ತೆ. ನಿಮ್ಮ ಅಪ್ಪನಿಂದ ಬರೋದು ನಿನಗೆ ಬರಬೇಕಲ್ಲ, ಮಗಳಿಗೂ ಹಕ್ಕಿದೆ ಅಂತ ಬರುತ್ತಲ್ವಾ? ಮತ್ತು ಅವ್ರು ಕೇಸ್ ಹಾಕೋದ್ರಲ್ಲಿ ತಪ್ಪಿಲ್ಲ. ಈಗ ಇವರು ಸ್ವಯಾರ್ಜಿತ, ಇವರೇ ದುಡ್ದಿರೋದು ಅಂದಾಗ ನಂಗೆ ಶಾಕ್ ಆಯಿತು. ಹಂಗೆ ಬರಲ್ವಲ್ಲ. ಯಾಕೆ ಅದಕ್ಕೆ ನಾನು ಅಷ್ಟು ಕೇಳಿದ್ದವ್ರನ್ನ. ಸತ್ಯಮೇವ ಜಯತೆ, ಸತ್ಯವನ್ನು ಹೇಳಿ ದೇವರು ಮೆಚ್ಚುತ್ತಾನೆ, ಸುಳ್ಳನ್ನು ಹೇಳ್ಬೇಡಿ. ನಾನು ಕೇಳಬೇಕಾದ್ರೆ ಯಾರಾದರೂ ಸ್ವಯಾರ್ಜಿತವಾಗಿ ದುಡ್ದಿರೋದು ತಂಗಿ ಬಂದ್ಬಿಟ್ಟು, ಗಂಡ ಬಂದ್ಬಿಟ್ಟು ನಂದು ಅಂತ ಕೇಸ್ ಹಾಕಕ್ಕೆ ಸಾಧ್ಯನಾ? ಹಾಂ, ಸ್ವಲ್ಪ ನೋಡ್ತಾ ಇರ್ತೀರಾ. ಜ್ಯೋತಿಷ್ಯ ಕಲೀರಿ, ಪಾಪವನ್ನು ಕಳ್ಕೊಳ್ಳಿ. ಜ್ಯೋತಿಷ್ಯ ಕಲೀರಿ, ಪಾಪವನ್ನು ಕಳ್ಕೊಳ್ಳಿ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ತಮ್ಮ ಹೆಸರೇನು? ಹಲೋ, ನಮಸ್ತೆ ಮಾ, ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಪ್ರಿಯಾ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಪ್ರಾಪರ್ಟಿ ಬಗ್ಗೆ ಕೇಳ್ಬೇಕಾಗಿತ್ತು. ಇನ್ನೊಮ್ಮೆ ಹೇಳಿ ಸ್ಪಷ್ಟವಾಗಿ. ನಮ್ಮ ಯಜಮಾನ್ರದ್ದು ಪ್ರಾಪರ್ಟಿ ಬಗ್ಗೆ ಕೇಳ್ಬೇಕಾಗಿತ್ತು. ಹೋಗಿ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೋದು. 1 ರಿಂದ 249 ಒಳಗೆ ಒಂದು ಸಂಖ್ಯೆಯನ್ನ ಹೇಳಿ. 22. 22. ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ಈಗ ನಿಮ್ಮ ಯಜಮಾನ್ರು ಎಲ್ಲಿದ್ದಾರೆ? ನಮ್ಮ ಯಜಮಾನ್ರು ಬೆಂಗಳೂರಲ್ಲಿ ಇದ್ದಾರೆ. ಸರಿ, ಈಗ ಅವ್ರದ್ದು ಪ್ರಾಪರ್ಟಿ ಅಂತಂದರೆ ನಾನು ಯಾವ ಥರ ತೊಗೊಳ್ಬೇಕು? ಅಂದ್ರೆ ಅವ್ರ ಪ್ರಾಪರ್ಟಿ ಇರೋದು ಧಾರವಾಡಲ್ಲಿ. ಓಕೆ. ಮನೆ ಮತ್ತೆ ಶಾಪ್ ಇದೆ. ಇವ್ರ ಹೆಸರಿಗೆ ಇಲ್ಲ ಅದು, ಅಂದ್ರೆ ಇವ್ರ ತಂದೆಯವ್ರ ಹೆಸರಿಗಿದೆ. ತಂದೆ ಎಲ್ಲಿದ್ದಾರೆ? ತಂದೆ ತೀರ್ಕೊಂಡಿದ್ದಾರೆ. ಸರಿ, ಆಯ್ತು. ಎಷ್ಟು ಜನ ಮಕ್ಕಳು ಅವ್ರ ತಂದೆಗೆ? ಅವ್ರ ತಂದೆಗೆ 2 ಮಕ್ಕಳು, ಒಬ್ರು ಹೆಣ್ಣು ಒಬ್ರು ಗಂಡು. ಸರಿ, ಈಗ ಸಮಸ್ಯೆ ಏನಾಗಿದೆ? ಅಂದ್ರೆ ಶಾಪು ಇವ್ರ ಅಂದ್ರೆ ಅಜ್ಜ ಅವರು ಪ್ರಾಪರ್ಟಿ ಡಿವೈಡ್ ಮಾಡಿಲ್ಲ ಸರ್. ಆಕ್ಚುಲಿ 4 ಜನ ಮಕ್ಕಳು, 4 ಜನ ಗಂಡು, 1 ಹೆಣ್ಮಗಳು. ಅವ್ರ ತಾತ ಡಿವೈಡ್ ಮಾಡಿಲ್ಲ, ಅಪ್ಪ ಅಲ್ಲ, ಅವ್ರ ತಾತನೇ ಡಿವೈಡ್ ಮಾಡಿಲ್ಲ. ತಾತ ಡಿವೈಡ್ ಯಜಮಾನ್ರ ಅವ್ರ ತಾತನೇ ಡಿವೈಡ್ ಮಾಡಿಲ್ಲ. ಹೌದು, ತಾತ ಡಿವೈಡ್ ಮಾಡಿಲ್ಲ. ಏನ್ ಬರ್ಬೇಕು? ಏನಿದೆ ಅವ್ರ ತಾತಂದು? ಶಾಪ್ ಮತ್ತೆ ಮನೆ ಇದೆ ಸರ್, ಹಳೇದ್ ಮನೆ. ಶಾಪಾ? ಏನ್ ಶಾಪ್ ಅದು? ಇದ್ರ ಕಾಂಪ್ಲೆಕ್ಸ್ ಇರ್ತಾವಲ್ಲ. ಸರಿ, ಇಲ್ಲಿ ಸಮಸ್ಯೆ ಏನು ಬಂದಿದೆ ಅಂತಂದರೆ, ಪ್ರಾಪರ್ಟಿ ವೆಹಿಕಲ್ ವಿಚಾರದಲ್ಲಿ ಸೇಲ್ ಆಫ್ ಪ್ರಾಪರ್ಟಿ ಮಾಡಿ ದುಡ್ಡು ತೊಗೊಳ್ಳೋದು ಕೆಲವರು ಮೈಂಡಲ್ಲಿದೆ, ಕೆಲವ್ರಿಗೆ ಭಾಗ ಬರಲಿ ಅನ್ನೋದು ಮೈಂಡಲ್ಲಿದೆ. ಅರ್ಥ ಆಯ್ತಾ? ಅಲ್ಲಿ 4 ಜನ ಅಂತೇನು ಹೇಳಿದ್ರಲ್ವಾ, ಆ 4 ಜನದಲ್ಲಿ 10ನೇ ಮನೆ. ಇಲ್ಲಿ ನಾವು ಕ್ಲೀನಾಗಿ ಓದಿದ್ರೆ ಅರ್ಥ ಆಗುತ್ತೆ. ಟ್ರಬಲ್ ಫ್ರಮ್ ಅಥಾರಿಟಿ ಅಟ್ ಹೋಮ್ ಆರ್ ಓನ್ ಪ್ರಾಪರ್ಟಿ, ಟ್ರಬಲ್ ಇರುತ್ತೆ. ಸೊ ಇಲ್ಲಿ ಒಬ್ಬರು ಒಂದು ಒಪ್ಕೊಂಡ್ರೆ ಇನ್ನೊಂದು ಒಪ್ಕೊಳ್ಳಲ್ಲ. ಯಾಕೆಂದರೆ ಪ್ರಾಪರ್ಟಿಲಿ ಇದು ರೆಡ್ ಕಲರ್ ಬರಬಾರ್ದು. 4ನೇ ಕಸ್ಬು ಪ್ರಶ್ನಾಶಾಸ್ತ್ರದಲ್ಲಿ ಈ 10 ಬಂದು, ಎಸ್ಪೆಷಲಿ ಇಲ್ಲಿ ನಮಗೆ ಒಂದು ಸಮಸ್ಯೆ ಏನಾಗಿದೆ ಅಂತಂದರೆ, ಇಲ್ಲಿ ರಾಹು ರೆಟ್ರೋಗ್ರೇಡ್ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆನೇ. ರಾಹು ರೆಟ್ರೋಗ್ರೇಡ್ ಆಗಬಾರ್ದು. ರಾಹು ರೆಟ್ರೋಗ್ರೇಡ್ ಆದರೆ ಇದು ಯಾವತ್ತೂ ಕೂಡ ಸರೋಗದೇ ಇಲ್ಲ, ಹಂಗೇ ಇರುತ್ತೆ. ಇನ್ನು 10 ವರ್ಷ ಆದರೂ ಹಂಗೆ ಇರುತ್ತೆ, 20 ವರ್ಷ ಆದರೂ ಯಾರೋ ಒಬ್ಬರು ಎಂಜಾಯ್ ಮಾಡ್ತಾ ಇರ್ತಾರೆ. ಅದು ನೀವಾಗಿದ್ದೀರೋ ಬೇರೆಯವರಾಗಿದ್ದೀರೋ ಗೊತ್ತಿಲ್ಲ. ಸೊ ಸಾಧ್ಯವಾದಷ್ಟು ರಾಹುಗೆ ದಾನವನ್ನು ಮಾಡಿ ನಿಮಗೆ ಒಂದು ಶೇರ್ ಬರೋಕ್ಕೆ ಪ್ರಯತ್ನ ಪಡಿ.
18 ತಿಂಗಳು ಆದ ಮೇಲೆ ಪ್ರಶ್ನಾಶಾಸ್ತ್ರ ಹಾಕಿ, ಒಳ್ಳೆಯದಾಗುತ್ತೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನೋಡಿ, ಯಾವುದೇ ಸಮಸ್ಯೆಗಳಿಗಾದರೂ ಪರಿಹಾರ ಅಂತಂದ್ರೆ ಅದು ನಕ್ಷತ್ರ ನಾಡಿ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು. ನಕ್ಷತ್ರ ನಾಡಿ ಕಾರ್ಯಕ್ರಮದ ಮೂಲಕ ನೀವು ಕೂಡ ಜ್ಯೋತಿಷ್ಯವನ್ನ ಕಲಿಯಬಹುದಾಗಿದೆ, ಅದು ಮನೆಯಿಂದಲೇ ಕುಳಿತುಕೊಂಡು. ಕೇವಲ 15 ದಿನಗಳಲ್ಲಿ, ಅದು ಕೇವಲ ಅತಿ ಕಡಿಮೆ ದರ ₹7,999 ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನ ಕಲಿಯಬಹುದಾಗಿದೆ. ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಈ ಒಂದು ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ಗೆ ನೀವು ಕೂಡ ಜಾಯಿನ್ ಆಗಬಹುದು. ರಿಜಿಸ್ಟರ್ ಆಗಿ ನಿಮ್ಮ ಜೀವನವನ್ನ ಕೂಡ ರೂಪಿಸಿಕೊಳ್ಳಬಹುದಾಗಿದೆ ಜ್ಯೋತಿಷ್ಯವನ್ನ ಕಲಿತು. ಅದಕ್ಕೂ ಮುನ್ನ ಒಂದು ಸುವರ್ಣಾವಕಾಶ ಅಂತಂದ್ರೆ ಇದೇ 23ನೇ ತಾರೀಕು ಸಂಜೆ 7:00ವರೆಗೆ ಒಂದು ಉಚಿತವಾದಂತಹ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಈ ಕ್ಲಾಸ್ಗೂ ನೀವು ಸೇರ್ಪಡೆಯಾಗಬಹುದು. ಜ್ಯೋತಿಷ್ಯವನ್ನ ಹಾಗೆ ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆಯಬಹುದಾಗಿದೆ. ಎಸ್, ಮತ್ತ್ಯಾಕೆ ತಡ, ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ಮಾತನಾಡಿ ರಿಜಿಸ್ಟರ್ ಆಗಿ ಜ್ಯೋತಿಷ್ಯವನ್ನ ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡಿದ್ರು. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಇವಾಗ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನ, ಪಂಚಾಂಗಗಳನ್ನ ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕಿಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಹೀಯಾಳ್ಸೋದಾಗಲಿ ಮಾಡೋಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ. ಫಸ್ಟು ಇದ್ರ ಬಗ್ಗೆ ನಾನು ಟಿವಿಯಲ್ಲಿ ನೋಡಿದ್ದೆ. ಆಮೇಲೆ ಅವರು ಎಲ್ಲ ಹೇಳೋದು ಅದೆಲ್ಲ ಪ್ರಾಕ್ಟಿಕಲ್ ಆಗಿ ನನಗೆ ರಿಯಾಲಿಟಿ ಅನ್ನಿಸ್ತು. ಅದಕ್ಕಾಗಿ ನಾನು ನಮ್ಮ ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ದೊಡ್ಡದೊಂದು ಅಂತಲೇ ಹೇಳ್ಬೋದು. ಕೊರೋನಾದಲ್ಲಿ ನಮ್ಮ ಬ್ರದರ್ ತೀರೋದ್ರು. ಆವಾಗ ಯಾಕಾಯಿತು, ಹೇಗಾಯಿತು ಅಂತ ನಮಗೇನು ಗೊತ್ತಾಗಲಿಲ್ಲ. ಅದಕ್ಕಾಗಿ ನಾನು ಅದನ್ನು ತಿಳ್ಕೊಬೇಕಂತ ನಾನು ಈ ಕ್ಲಾಸಿಗೆ ಜಾಯ್ನ್ ಆಗಿಂದ ನಾನು ಸುಮಾರು ಕಲ್ತಿದ್ದೀನಿ, ಯಾಕೆ ಹೀಗಾಗುತ್ತೆ, ಏನಾಗುತ್ತೆ ಅಂತ. ಆ ಕಾಂಬಿನೇಷನಲ್ಲಿ ನೋಡಿದಾಗ ಗೊತ್ತಾಗುತ್ತೆ, ಇವು ಇವೆಂಟ್ಸ್ ಹಿಂಗೆ, ಈಗ ಕಾಂಬಿನೇಷನ್ ಬಂದರೆ ಹೀಗೆ ಆಗುತ್ತೆ, ಗ್ರಹಗತಿಗಳು ಹೀಗಿದ್ದಾಗ ಹೀಗಾಗುತ್ತೆ ಅಂತ ನನಗೆ ಅರ್ಥ ಆಯಿತು. ಇವಾಗ ಕಾನ್ಫಿಡೆನ್ಸ್ ಬಂದಿದೆ, ಏನೇ ಆದ್ರೂ ಧೈರ್ಯದಿಂದ ಎದುರಿಸುವಂಥ ಕಾನ್ಫಿಡೆನ್ಸ್ ಬಂದಿದೆ. ಅದಕ್ಕಾಗಿ ನಾನು ಇನ್ನೂ ಕಲಿಯುವ ಆಸೆ ಇದೆ. PhDಗಾಗಿ ನಾನು ಈಗಾಗಲೇ ಅಡ್ಮಿಷನ್ ಮಾಡಿಸಿದ್ದೀನಿ. ಇನ್ನು ಮುಂದೆ ಇದರಲ್ಲಿ ಕಲಿತು ನಾನು ಎಲ್ಲರಂತೆಯೇ ಸರಿಯಾಗಿ ಪ್ರೊಡಿಕ್ಷನ್ಸನ್ನು ಇನ್ನೂ ಪ್ರಾಕ್ಟೀಸ್ ಮಾಡಿ ಒಂದು ಯಾವಾಗಾದರೂ ಈ ಜ್ಯೋತಿಷ್ಯ ನನಗೆ ತುಂಬ ಇಷ್ಟವಾದ ವಿಷಯ. ಅದಕ್ಕಾಗಿ ನಾನು PhD ಮಾಡಿ ಮುಂದೆ ಈ ಜ್ಯೋತಿಷ್ಯದಲ್ಲೇ ನಾನು ಜೀವನ ಕಂಡ್ಕೋಬೇಕಂತ ನನ್ನ ಗುರಿ ಇದೆ. ನಾನು ಅದನ್ನು ಸಾಧಿಸ್ತೀನಿ ಅಂತ ಹೇಳಕ್ಕೆ ಬಯಸ್ತೀನಿ.